ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಕನಕಪುರ ಕ್ಷೇತ್ರದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಈಗ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಗಡಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರುವಂತಹ HC ಬಾಲಕೃಷ್ಣರವರು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪೌರಾಡಳಿತ ಸಚಿವರಾಗಿ ಈಗ ಅಂತಿಮವಾಗಿ ನಿಯೋಜನೆ ಆಗಿದ್ದಾರೆ. ಬಾಲಕೃಷ್ಣರವರು ಕೂಡ ಈಗಾಗಲೇ 5 ಬಾರಿ ಶಾಸಕರಾಗಿ ಮಾಗಡಿಯಲ್ಲಿ ತನ್ನದೇ ಆದಂಥ ಹೆಜ್ಜೆ ಗುರುತನ್ನು ರಾಜಕೀಯವಾಗಿ ಬಹಳ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಜೊತೆಗೆ ಈ ಬಾರಿ ವಿಶೇಷವಾಗಿ 4 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆ ಆಗಿದ್ದರೂ ಕೂಡ ಹೆಚ್ಚುವರಿಯಾಗಿ ಸಚಿವ ಸ್ಥಾನವನ್ನು ಪಡ್ಕೊಂಡಿರುವಂತಹ ಬಾಲಕೃಷ್ಣರವರಿಗೆ ಪೌರಾಡಳಿತ ಇಲಾಖೆಯನ್ನು DK ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಬಾಲಕೃಷ್ಣರವರಿಗೆ ಒಂದು ರೀತಿಯಾಗಿ ಭಾಳಷ್ಟು ಅನುಕೂಲ ಆಗ್ತದೆ ಎನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದೆ. ಯಾಕಂದರೆ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ರಾಮನಗರ, ಚನ್ನಪಟ್ಟಣ, ಕನಕಪುರ ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯವಾಗಿ ನಗರಸಭೆ ಆಡಳಿತವನ್ನು ನಡೆಸ್ತಾ ಇದೆ. ಆದರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಗಡಿ ಮತ್ತು ಬಿಡದಿ ಈ 2 ಕಡೆ ಈಗಲೂ ಕೂಡ ಪುರಸಭೆ ಆಡಳಿತವನ್ನು ಮಾಡ್ತಾ ಇದೆ. ಹೆಚ್ಚುವರಿಯಾಗಿ ತಾಲೂಕು ಇರತಕ್ಕಂತಹ ಆರೋಹಳ್ಳಿ ತಾಲೂಕಲ್ಲಿ ಪಟ್ಟಣ ಪಂಚಾಯಿತಿ ಇದೆ. ಆದರೆ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇರುವ 4 ಕ್ಷೇತ್ರಗಳಲ್ಲಿ 3 ನಗರಸಭೆ ಆಡಳಿತವನ್ನು ಮಾಡ್ತಾ ಇದ್ದರೆ ಮಾಗಡಿಯಲ್ಲಿ ಮಾತ್ರ, ಅದು ಸಚಿವ ಬಾಲಕೃಷ್ಣರವರ ಕ್ಷೇತ್ರದಲ್ಲಿ ಈಗಲೂ ಕೂಡ ಮಾಗಡಿಯಲ್ಲಿ ಮತ್ತು ಬಿಡದಿಯಲ್ಲಿ 2 ಕಡೆ ಪುರಸಭಾ ಆಡಳಿತ ನಡೀತಾ ಇದೆ. ಮಾಗಡಿ ಪುರಸಭೆಯಲ್ಲೂ ಕೂಡ 23 ವಾರ್ಡ್ಗಳಿದೆ, ಬಿಡದಿ ಪುರಸಭೆಯಲ್ಲೂ ಕೂಡ 23 ವಾರ್ಡ್ಗಳಿದೆ. ಈ ನಿಟ್ಟಿನಲ್ಲಿ ಪೌರಾಡಳಿತ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ಬಾಲಕೃಷ್ಣರವರಿಗೆ ಇದು ಒಂದು ರೀತಿ ಸಕಾರಾತ್ಮಕವಾದಂತಹ ಬೆಳವಣಿಗೆ ಅಂತಲೇ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಸರ್ಕಾರದ ಅವಧಿ ಇನ್ನೂ 2 ವರ್ಷಗಳ ಕಾಲ ಇರುವಂತಹ ಹಿನ್ನೆಲೆ ಸಚಿವ ಬಾಲಕೃಷ್ಣರವರು ತಮ್ಮ ಸ್ವಕ್ಷೇತ್ರ ಮಾಗಡಿಯ ವ್ಯಾಪ್ತಿಗೆ ಬರ್ತಕ್ಕಂತಹ ಮಾಗಡಿ ಮತ್ತು ಬಿಡದಿಯ ಪುರಸಭೆಗಳನ್ನು ನಗರಸಭೆಗೆ ಮೇಲ್ದರ್ಜೆಗೇರಿಸುವಂತಹ ಕೆಲಸವನ್ನು ಮಾಡುವ ಮೂಲಕ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಸಾಕಷ್ಟು ವ್ಯಾಪಕವಾಗಿ ನಡೀತಾ ಇದೆ. ಯಾಕಂದರೆ ಪ್ರಮುಖವಾಗಿ ಪೌರಾಡಳಿತ ಇಲಾಖೆ ಸ್ಥಳೀಯವಾಗಿರ್ತಕ್ಕಂತಹ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೆ ಕೆಲ ನಗರ ಪಾಲಿಕೆ ವ್ಯಾಪ್ತಿಗಳು ಕೂಡ ಈ ಒಂದು ಇಲಾಖೆಗೆ ಬರ್ತದೆ. ಈಗ ಸ್ವತಃ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ಬಾಲಕೃಷ್ಣರವರು ತಮ್ಮದೇ ಕ್ಷೇತ್ರದಲ್ಲಿ ಪುರಸಭೆ ಇರತಕ್ಕಂತಹ 2 ಪುರಸಭೆ ಇದೆ ಅದನ್ನು ನಗರಸಭೆ ಮೇಲ್ದರ್ಜೆಗೆ ಏರಿಸುವ ಮೂಲಕ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಇದೆ. ಮಾಹಿತಿಗಳ ಪ್ರಕಾರ ಸರ್ಕಾರದ ಗೈಡ್ಲೈನ್ ಪ್ರಕಾರ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ ಅದು ನಗರಸಭೆ ಆಗ್ತದೆ. 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ ಅದು ಗ್ರೇಡ್ 1 ನಗರಸಭೆ ಆಗ್ತದೆ. ಹಾಗಾಗಿ ಮಾಗಡಿ ಮತ್ತು ಬಿಡದಿ ಈ 2 ಕಡೆ ಜನಸಂಖ್ಯೆ ಆಧಾರ ಎಷ್ಟಿದೆ, ಜೊತೆಗೆ ಬಾಲಕೃಷ್ಣರವರ ಯೋಜನೆಯಲ್ಲಿ ಈ ಒಂದು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸುವಂತಹ ಒಂದು ಚಿಂತನೆ ಇದ್ದರೆ ಅವರಿಗೆ ಜನಸಂಖ್ಯೆಯ ಆಧಾರ ಎಷ್ಟಿದೆ, ಮುಂದಿನ ಸವಾಲುಗಳೇನು ಎನ್ನುವಂಥದ್ದು ಇನ್ನೂ ಕೂಡ ನಿಗೂಢ. ಆದರೆ ಎಲ್ಲೋ ಒಂದು ಕಡೆ ಬಾಲಕೃಷ್ಣರವರಿಗೆ ಸಿಕ್ಕಿರ್ತಕ್ಕಂತಹ ಈ ಒಂದು ಸಚಿವ ಸ್ಥಾನ ಅವರ ಕ್ಷೇತ್ರದ ಬೆಳವಣಿಗೆ ಜೊತೆಗೆ ಅವರ ರಾಜಕೀಯ ಮುಂದಿನ ಭವಿಷ್ಯಕ್ಕೂ ಕೂಡ ದೊಡ್ಡ ಮಟ್ಟದ ಅನುಕೂಲ ಆಗ್ತದೆ ಎನ್ನುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.